ಅಲ್ಲಿ ಮೇಲ್ಗಡೆ ಅಷ್ಟು ದೊಡ್ಡದೈತೆ ಬೆಟ್ಟ. ಅಷ್ಟು ಬೆಟ್ಟದ ಕೆಳಗಡೆ ಆ ಥರ ಕೊರ್ದು ಆ ಥರ ಗುಹೆ ಕಟ್ಟಿದಾರೆ ಅಂದರೆ ಹ್ಯಾಟ್ಸ್ ಆಫ್ ಇವ್ರು ಕಟ್ಟದವ್ರಿಗೆ. ನಮಸ್ಕಾರ ಬಾಸು, ಎಲ್ಲ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ 20 ರೂಪಾಯಿ ನೋಟಿನ ಹಿಂದೆ ಇರ್ತಕ್ಕಂಥ ಮಹಾರಾಷ್ಟ್ರದ ಎಲ್ಲೋರ ಟೆಂಪಲ್ನ ನೋಡೇ ಇರ್ತೀರ ಅಂತ ಅನ್ಕೊಂಡಿದ್ದೀನಿ. ಸೊ ಆ ಟೆಂಪಲ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು 1993ರಲ್ಲಿ ಆಗಿನ ಚಿಂತಾಮಣಿ ತಾಲೂಕಿನ MLA ಆದಂತಹ ಚೌಡಾರೆಡ್ಡಿ ಅವರು ಸತತ 25 ವರ್ಷಗಳ ಕಾಲ ಕಠಿಣ ಶ್ರಮಪಟ್ಟು ಒಂದು ಭವ್ಯವಾದ, ಸುಂದರವಾದ, ಶಾಂತಿಕರವಾದ ಮ್ಯಾನ್ ಮೇಡ್ ಕೇವ್ ಟೆಂಪಲ್ನ ರಚನೆ ಮಾಡ್ತಾರೆ. ಎಸ್ ಬಸ್ಸು, ವೆಲ್ಕಮ್ ಟು ಕೈಲಾಸಗಿರಿ ಬೆಟ್ಟ. ಬಸ್ಸು, ನೀವೇನಾದರೂ ಬೆಂಗಳೂರಿಂದ ಕೈಲಾಸಗಿರಿ ಬೆಟ್ಟಕ್ಕೆ ಬರಬೇಕಂದ್ರೆ ಬೆಂಗಳೂರಿಂದ ಚಿಂತಾಮಣಿಗೆ ಡೈರೆಕ್ಟ್ ಬಸ್ ಇರುತ್ತೆ. ಸೊ ಚಿಂತಾಮಣಿಯಿಂದ ಈ ಕೈಲಾಸಗಿರಿ ಬೆಟ್ಟಕ್ಕೆ ಬರ್ಬೇಕಂದ್ರೆ ಆಟೋಗಳು ಸಿಗುತ್ತೆ. ಆಮೇಲೆ ನೀವು ಓನ್ ವೆಹಿಕಲ್ಸ್ ಏನಾದ್ರು ತೊಗೊಂಬಂದ್ರೆ ಆರಾಮಾಗಿ ಬರ್ಬೋದು. ವೆಹಿಕಲ್ಸ್ ತೊಗೊಂಬಂದಿಲ್ಲ ಅಂದರೆ ಆಟೋಸ್ ಇರುತ್ತೆ. ಸೊ ಆಟೋ ಅಲ್ಲಿ ಆರಾಮಾಗಿ ಬರ್ಬೋದು. ಬಸ್ಸು, ನೀವು ಇಲ್ಲಿಂದ ಬರ್ಬೇಕಾದ್ರೆ ಕೆಳಗಡೆಯಿಂದ ಅಲ್ಲಿ ಬೆಟ್ಟ ಹತ್ಕೊಂಡು ಮೇಲ್ಗಡೆ ಬರ್ಬೇಕಾಗುತ್ತೆ. ಬೆಟ್ಟ ಹತ್ಕೊಂಡು ಮೇಲ್ಗಡೆ ಬಂದರೆ ಅಲ್ಲಿ ಸ್ಲಿಪ್ಪರ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ಇದು ಟೆಂಪಲ್ ಆಗಿರೋದ್ರಿಂದ ಸ್ಲಿಪ್ಪರ್ಸ್ನ ಇಲ್ಲೇ ಬಿಟ್ಬಿಟ್ಟು ಮೇಲ್ಗಡೆ ಹೋಗ್ಬೇಕಾಗತ್ತೆ. ಬಸ್ಸು, ನೀವಾಗಿ ಇಲ್ಲಿ ಏನು ನೋಡ್ತಿದ್ರಲ್ಲ, ಇದು ಎಕ್ಸಿಟ್ ಡೋರ್. ಇದು ಸೊ ಡೈರೆಕ್ಟ್ ಈ ಕಡೆ ಹೋದರೆ ಎಂಟ್ರಿ ಗೇಟ್ ಇರೋದು ಆ ಕಡೆ. ಸೊ ನಾವು ಹೋಗ್ಬೇಕಾಗಿರೋದು ಅದೇ ಗೇಟ್ ಒಳಗಡೆ. ಬನ್ನಿ ಹೋಗೋಣ ಇವಾಗ. ಓಕೆ ಬಸ್ಸು, ಮ್ಯಾನ್ ಮೇಡ್ ಕೇವ್ಗೆ ಸ್ವಾಗತ, ಸುಸ್ವಾಗತ ಎಲ್ರಿಗೂ. ನೀವೆಲ್ಲ ನೋಡ್ಬೋದು ಇಲ್ಲಿ ಏನು ಗೋಡೆಯನ್ನು ಕಟ್ಟಿದಾರೋ, ಗೋಡೆಗೆಲ್ಲ ಸುತ್ತ ಎಲ್ಲ ಲೈಟ್ ಇಟ್ಟಿದ್ದಾರೆ. ಏನಕ್ಕಂದ್ರೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಸ್ವಲ್ಪ ಅಂದರೆ ಒಳಗಡೆ ಎಲ್ಲ ಕತ್ಲೆ ಇರುತ್ತೆ, ಲೈಟಿಂಗ್ಸ್ ಎಲ್ಲ ಇರಲ್ಲ ಒಳಗಡೆ ಜಾಸ್ತಿ. ಸೊ ಅದಕ್ಕೋಸ್ಕರ ಈ ಥರ ಬಂಡೆ ಪಕ್ಕದಲ್ಲೇ ಲೈಟ್ಸ್ ಎಲ್ಲ ಇಕ್ಕಿರ್ತಾರೆ. ನೋಡೋಕ್ಕೂ ಸಾಕಾಗ ಕಾಣಿಸುತ್ತೆ ಮಾತ್ರ. ನೋಡಿ ಆ ಥರ ಇದೆ. ಆಮೇಲೆ ಮೇಲ್ಗಡೆ 2 ಫ್ಯಾನ್ ಇಕ್ಕಿದಾರೆ, ಅಲ್ಲೊಂದು ಆಮೇಲೆ ಅಲ್ಲೊಂದು 2 ಫ್ಯಾನ್ ಇದೆ ನೋಡಿ ಮೇಲ್ಗಡೆ. ಬಸ್ಸು, ನೀವು ಹಿಂಗೆ ಹೊರಗಡೆಯಿಂದ ಹಿಂಗೆ ಎಂಟ್ರೆನ್ಸ್ ಹಿಂಗೆ ಒಳಗಡೆ ಬಂದರೆ ಈ ಕಡೆ ಸುಮಾರು ಜಾಗ ಐತೆ. ಮತ್ತು ಆ ಕಡೆ ಕೇವಲ ಫುಲ್ ಕೇವಲ ಅಂದರೆ ಬಂಡೆನ ಕತ್ತರಿಸಿ ಜಾಗ ಮಾಡಿರೋದಿಲ್ಲ ಒಳಗಡೆ ಎಲ್ಲ. ಸೊ ಹಿಂಗೆ ಸ್ಟ್ರೈಟ್ ಬಂದರೆ ನೋಡಿ ಇನ್ನೊಂದು ಸ್ವಲ್ಪ ಜಾಗ ಇದೆ, ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲಿ ಬಂದರೆ ಹೋಮ ಕೊಂಡ ಹತ್ರ ಏನೋ ಮಾಡಿದ್ದಾರೆ, ಅಂದರೆ ಹೋಮ ಮಾಡೋದಕ್ಕೋಸ್ಕರ. ಹೋಮನ ಅಥವಾ ಏನೋ ಗೊತ್ತಿಲ್ಲ, ಮೇ ಬಿ ಹೋಮನೇ ಅನಿಸುತ್ತೆ. ಹಾಂ, ಹೋಮ ಮಾಡೋ ಜಾಗ ಇದು. ಸೊ ಇಲ್ಲಿ ಸ್ವಲ್ಪ ಹೊರಗಡೆ ವ್ಯೂ ಎಲ್ಲ ಕಾಣಿಸುತ್ತೆ ಇಲ್ಲಿ. ಆಮೇಲೆ ಫ್ಯಾನ್ ಎಲ್ಲ ಹಾಕಿದ್ದಾರೆ. ಆಮೇಲೆ ನೋಡಿ ಹಂಗೆ ಈ ಸೈಡ್ ಬಂದರೆ ಅಲ್ಲೊಂದು ಎಲೆಕ್ಟ್ರಿಕ್ ರೂಮ್ ಥರ ಏನೋ ಮಾಡಿದ್ದಾರೆ ಆ ಕಡೆ. ಅದ್ಬಿಟ್ಟೆ ನೋಡಿ ಈ ಕಡೆ ಅಲ್ಲಿ ಮೇಲ್ಗಡೆ ಹೋಗೋಣ ಬನ್ನಿ. ಈ ಕಡೆಯಿಂದ ಫುಲ್ ಕೇವ್ ನೋಡ್ರಿ ಯಾವ ಥರ ಕಾಣಿಸುತ್ತೆ ಅಂತ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಮಾತ್ರ. ಇವತ್ತು ಶನಿವಾರ, ಇವತ್ತು ಸ್ವಲ್ಪ ವೀಕೆಂಡ್ ಇರುತ್ತೆ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಮತ್ತು ಇವತ್ತಿಗಿಂತ ನಾಳೆ ಸಿಕ್ಕಾಪಟ್ಟೆ ಜಾಸ್ತಿ ಜನ ಇರ್ತಾರಂತೆ ನಾಳೆ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಸೊ ಆಮೇಲೆ ನೀವು ಇಲ್ಲಿ ಮುಂದೆಗಡೆ ನೋಡ್ತೀರ, ಇದನ್ನ ಗಿರಿಜಾ ಕಲ್ಯಾಣ ಮಂಟಪ ಅಂತ ಹೇಳಿ ಕರೀತಾರೆ ಇದನ್ನ. ಬನ್ನಿ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ನೋಡಿ ಇದೆ ಗಿರಿಜಾ ಕಲ್ಯಾಣ ಮಂಟಪ. ಅಂದರೆ ಈ ದೇವರ ಹೆಸರು ಗಿರಿಜಾ ಅಂತೆ. ಸೊ ಅದ್ರ ಮೇಲೆ ಬಂದಿದೆ ನೋಡಿ, ಗಿರಿಜಾ ಕಲ್ಯಾಣ ಅಂತ ಬರ್ತಿದ್ದಾರೆ ನೋಡಿ. ಆಮೇಲೆ ಇಲ್ಲಿ ಕೇವ್ ಒಳಗಡೆ ಬಂದಾಗ ಕೂತ್ಕೊಳ್ಳೋಕಂತೆಲ್ಲ ಇಲ್ಲಿ ಚೇರ್ಗಳನ್ನೆಲ್ಲ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಚೇರು ಕೂತ್ಕೊಳ್ಳೋಕ್ಕೂ ಆಯಿತು, ಆಮೇಲೆ ಫೋಟೋ ಶೂಟ್ಗೂ ಆಯಿತು. ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸೆಂಟ್ರಲ್ ಕೂತ್ಕೊಂಡ್ರೆ ಆ ಕಡೆ ಈ ಕಡೆ ಲೈಟಿಂಗ್ಸ್ ಐತೆ, ಚೆನ್ನಾಗಿ ಫೋಟೋಸ್ ಬರುತ್ತೆ ಅಂತ ಹೇಳಿ ಚೇರ್ಗಳೆಲ್ಲ ಹಾಕಿದ್ದಾರೆ. ಆಮೇಲೆ ನೀವು ಇಲ್ಲಿ ಮುಂದೆಗಡೆ ನೋಡ್ತಿದ್ದೀರಾ, ಇದು ಕಂಚಿ ಪರಮಾಚಾರ್ಯ ಅವರ ದೇವಸ್ಥಾನ ಅಂತ. ಇದು ಬನ್ನಿ ಹೋಗೋಣ ಒಳಗಡೆ. ನೋಡಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಕಂಚಿ ಪರಮಾಚಾರ್ಯ ಅಂತ. ಆಮೇಲೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಕಂಚಿ ಪರಮಾಚಾರ್ಯ ಅವರ ಪಾದರಕ್ಷೆ ಅಂತ ಇಲ್ಲಿ ಮುಂದೆಗಡೆ ಕಾಣಿಸ್ತಿದೆಯಲ್ಲ, ಅದು ನೋಡಿ ಯಾವ ಥರ ಇದೆ. ಆಮೇಲೆ ಇಲ್ಲೆಲ್ಲ ಇಲ್ಲಿ ಏನು ಟಚ್ ಮಾಡಬೇಡ ಅಂತ ಹೇಳ್ತಾರೆ. ಏನಕ್ಕಂದ್ರೆ ವಿದ್ಯುತ್ ಅಪಘಾತ, ದಯವಿಟ್ಟು ಮುಟ್ಟಬೇಡಿ. ಅಂದರೆ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ ಅಂತ ಹೇಳಿ. ಅಂದರೆ ಈ ಥರ ಎಲ್ಲ ಲೈಟ್ಸ್ ಎಲ್ಲ ಹಾಕಿರ್ತಾರೆ, ಮುಟ್ಟಿದ್ರೆ ಶಾಕ್ ಹೊಡೆದು ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿ ಈ ಥರ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲೆಲ್ಲ. ಆಮೇಲೆ ಈ ಕಡೆ ಒಳಗಡೆ ಬಂದರೆ ಆಮೇಲೆ CCTV ಎಲ್ಲ ಇರುತ್ತೆ. ಏನು ಕಳತನ ಆಗೋದು ಏನು ಪ್ರಾಬ್ಲಮ್ ಏನಿರಲ್ಲ, ಸೇಫ್ ಆಗಿರುತ್ತೆ ಮಾತ್ರ. ಬಸ್ಸು ಆಮೇಲೆ ನೀವೆಲ್ಲ ಏನು ನೋಡ್ತಿದ್ರಲ್ಲ, ಶ್ರೀ SM ಗಣಪತಿ ಸಪತಿ ಅಂತ. ಸೊ ಇವರೊಬ್ಬ ಮಹಾನ್ ಶಿಲ್ಪಿ ಇವರು. ಸೊ ಇವರೇ ಅಂತ ಈ ಕೇವನ್ನ ರಚನೆ ಮಾಡೋಕ್ಕೆ ಬ್ಲೂ ಪ್ರಿಂಟ್ ಆಗಿರೋದು ಇವರೇ ಅಂತೆ. ಆಮೇಲೆ ನೀವೆಲ್ಲ ಏನು ನೋಡ್ತಾ ಇರಲ್ಲ, ಚೌಡಾರೆಡ್ಡಿ ಅಂತ ಹೇಳಿ. ಸೊ ಇವರೇ ಮೊದಲು ಚಿಂತಾಮಣಿಯ ತಾಲೂಕಿನ MLA ಆಗಿದ್ರು. ಸೊ ಇವರೇ ಈ ಕೇವನ್ನ ಕಟ್ಸಿರೋದು. ಸೊ
ಸೊ ಹೀಗೆ ಒಳಗಡೆಯಿಂದ ಈ ಕಡೆ ಸ್ಟ್ರೈಟ್ ಬಂದ್ರೆ ನೋಡಿ ಇಲ್ಲಿ ಯಾವ ತರ ಇದೆ ಅಂತ. ಫುಲ್ ಇದು ಏನ್ ಜಾಗ ಇತ್ತು ಎಲ್ಲ ಬೆಟ್ಟನ ಕೊರ್ದು ಗುಹೆ ಮಾಡಿರೋದು ಎಲ್ಲ. ನೋಡ್ರಿ ಯಾವ ತರ ಇದೆ ಅಂತ. ಬನ್ನಿ ಹಿಂಗೆ ಹೋಗ್ತಾ ಹೋಗ್ತಾ ಏನೇನಿದೆ ಅಂತ ತೋರಿಸ್ತಾ ಹೋಗ್ತಾ ಇರ್ತೀನಿ. ಸೊ ಇಲ್ಲಿ ಬಂದ್ರೆ ವಲ್ಲಭ ಗಣಪತಿಯವರ ದೇವಸ್ಥಾನ ಇದೆ ಇಲ್ಲಿ. ಆಮೇಲೆ ಇಲ್ಲೊಬ್ರು ಬಸವಣ್ಣವ್ರು ಇದ್ದಾರೆ. ಅಲ್ಲಿ ಒಳಗಡೆ ಹೋದ್ರೆ ಚತುರ್ಮುಖ ಲಿಂಗ ಅಂತ ಅಲ್ಲಿ ದೇವರು ಇದ್ದಾರೆ. ಬಟ್ ಅಲ್ಲೆಲ್ಲ ಒಳಗಡೆ ಕ್ಯಾಮ್ರಾ ಮತ್ತೆ ಫೋನ್ ಎಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿಂದ ನೋಡ್ಕೊಂಡ್ಬಿಡ್ರಿ, ಒಳಗಡೆ ಹೋಗಿ ತೋರ್ಸಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಏನು ವಿಡಿಯೋ ಮಾಡ್ತಿದ್ದೀನಿ ಇದಕ್ಕೂ ಅಲವಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಇಲ್ಲಿವರೆಗೆ ಬಂದು ತೋರಿಸಿಲ್ಲ ಅಂದರೆ ಸುಮ್ಮನೆ ಒಂಥರ ನಿರಾಸೆ ಆಗ್ಬಿಡುತ್ತೆ ಅಂತ ಹೇಳಿ ಹಂಗೂ ಹಿಂಗೋ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಬಸ್ಸು ಆ ಕಡೆ ಒಳಗಡೆಯಿಂದ ಈ ಕಡೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿ ಜಗದಾಂಬಾ ದೇವಿ ಅಂತ ಇಲ್ಲೊಂದು ದೇವಸ್ಥಾನ ಮಾಡಿದ್ದಾರೆ. ಬಟ್ ಹತ್ರ ಹೋಗೋಕ್ಕಾಗಲ್ಲ, ಅಲ್ಲಿ ಬೈತಾರೆ ಇವಾಗ ಕ್ಯಾಮ್ರಾ ಓಪನ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ದೂರದಿಂದ ತೋರಿಸ್ತೀನಿ. ಅಲ್ಲ ಅಲ್ಲಿ ಮಾಡಿಲ್ಲ. ಅಯ್ಯೋ ಗುರುವೇ ಕರ್ಮ, ಕೆ ಒಳಗಡೆ ಯಾವಾಗ ಹೋದ್ನು ಅಲ್ಲಿಂದ ಒಂದು 3-4 ಸಲ ಬೈಸ್ಕೊಂಡಿದ್ದೀನಿ ಪೂಜಾರಪ್ಪನ ಹತ್ರ ಈ ವಿಡಿಯೋ ಮಾಡೋಕ್ಕೋಸ್ಕರ. ವಿಡಿಯೋ ಮಾಡಬೇಡ ಅಂತಾರೆ. ಅಲ್ಲಿ ಏನು ಕೇವ್ ಏನು ತೋರಿಸೋದ್ನೋ ನಿಮಗೆ ಅಂದರೆ ಒಂದು ಮಂಟಪ ಏನು ತೋರಿಸೋದ್ನು ಅಲ್ಲಿ ಮಾತ್ರ ವಿಡಿಯೋ ಮಾಡಕ್ಕೆ ಬಿಡ್ತಾರೆ. ಅಲ್ಲಿ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋದಕ್ಕೆಲ್ಲ ಬಿಡೋದಿಲ್ಲ ಅಲ್ಲಿ. ಬಟ್ ನಾನು ಅಲ್ಲಿಂದ ಬಂದಿದ್ದೀನಿ ನಿಮಗೆಲ್ಲ ತೋರಿಸ್ಬೇಕಂತ ಹೇಳಿ. ಮೊದಲೆಲ್ಲ ವಿಡಿಯೋ ಮಾಡಕ್ಕೆ ಬಿಡ್ತಿರಂತೆ, ಇವಾಗ ಬಿಡ್ತಿಲ್ವಂತೆ. ಏನು ಅಲ್ಲಿಂದ ಬಂದವ್ರಿಗೆ ಏನು ಮತ್ತೆ ಪ್ರಯೋಜನ? ಓಕೆ ಬಸ್ಸು ಇವಾಗ ಏನು ಅಲ್ಲಿ ಎಂಟ್ರೆನ್ಸ್ ನೋಡಿದ್ರೆ ಆ ಕಡೆ ಎಂಟ್ರೆನ್ಸಿಂದ ಆ ಕಡೆ ಎಲ್ಲ ಸುತ್ತಾಡ್ಕೊಂಡ್ ಬಂದರೆ ಇಲ್ಲಿ ಎಕ್ಸಿಟ್ ಡೋರ್ ಇರೋದು ಈ ಕಡೆ. ಸೊ ಇಷ್ಟು ಮುಗಿಸ್ಕೊಂಡು ಇಷ್ಟೇ ಹೊರಗಡೆ ಬಂದ್ಬಿಟ್ರೆ ಇಷ್ಟೇ ಮುಗೀತು ಕೈಲಾಸಗಿರಿ ಬೆಟ್ಟ. ಹಂಗೆ ಎಕ್ಸಿಟ್ ಡೋರಿಂದ ಹಿಂಗೆ ಹೊರಗಡೆ ಬಂದರೆ ಇಲ್ಲೊಂದು ಬ್ಯೂಟಿಫುಲ್ ಆದ ವ್ಯೂ ಕಾಣಿಸುತ್ತೆ ನಿಮಗೆ ಇಲ್ಲಿ. ಆಮೇಲೆ ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ಬೋದು ಎಷ್ಟು ಬೆಟ್ಟಗಳಿದಾವೆ ಅಂದರೆ ನೋಡಿ. ಈ ಕಡೆ ಎಲ್ಲ ಬೆಟ್ಟ, ಆಮೇಲೆ ಅಲ್ಲಿ ಬೆಟ್ಟ ಐತೆ, ಆಮೇಲೆ ಅಲ್ಲಿ ಬೆಟ್ಟ, ಆಮೇಲೆ ಈ ಕಡೆ ಎಲ್ಲ ಬೆಟ್ಟ ಐತೆ. ಹಾಂ ಓಕೆ. ಆಮೇಲೆ ಇದೆಲ್ಲ ಬೆಟ್ಟ ಜೊತೆಲಿ ಇದೊಂದು ಬೆಟ್ಟ. ಓಕೆ ಬಸ್ಸು ಇವತ್ತಿಗಿಷ್ಟೇ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿ ಡಿಸ್ಲೈಕ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರಮ್ ಕೈಲಾಸಗಿರಿ ಬೆಟ್ಟ. ಸಿ ಯು.